ಚಿಕ್ಕಪ್ಪ, ಏನಮ್ಮ? ಆ ಚಾರು ಎಂತ ಮೋಸ ಮಾಡಿದ್ಲು ಅಂತ ನೀವೇ ನೋಡಿದ್ರಲ್ಲ ಚಿಕ್ಕಪ್ಪ. ಆ ಚಾರು ಮಾತನ್ನ ಕೇಳಿಕೊಂಡು ಚಿಕ್ಕಿ ಮಾತು ಕೇಳ್ಕೊಂಡು ನೀವು ಇವಾಗ್ಲೂ ಕಾಲ ಏನು ಮೀರೋಗಿಲ್ಲ ಚಿಕ್ಕಪ್ಪ. ಅಣ್ಣನ್ ಮಾತನ್ನ ತಮ್ಮ ದಾಟಿದ್ರೆ ತಮ್ಮಂಗೆ ಅಲ್ಲ, ಆ ಮನೆಗೆ ಗೌರವ ಇರಲ್ಲ ಚಿಕ್ಕಪ್ಪ. ಯಾವಾಗ್ಲೇ ಆದ್ರೂ ರಾಮ ಆದ್ಮೇಲೆ ಲಕ್ಷ್ಮಣ. ಈ ವಿಷಯನ ದೊಡ್ಡಪ್ಪ ಹೊರಗಡೆ ಹೇಳಕ್ಕಾಗದೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತು. ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನೀವು ಚಿಕ್ಕಿ ಮಾತನ್ನ ಕೇಳ್ಕೊಂಡು ಅವ್ರು ಹೇಳ್ದಾಗೆ ಕೇಳೋದಕ್ಕೆ ಸಿದ್ಧವಾಗಿದ್ರಿ. ಯಾವತ್ತಾದ್ರೂ ಒಂದಿನ ದೊಡ್ಡಪ್ಪ ಆಗ್ಲಿ ದೊಡ್ಡಮ್ಮ ಆಗ್ಲಿ ನಿಮ್ಮನ್ನ ಕೆಳಗಿಟ್ಟು ನೋಡಿದಾರ ಹೇಳಿ? ಈ ಆಸ್ತಿಗೋಸ್ಕರನೇ ಅಲ್ವಾ ಈ ಜಗಳ ಎಲ್ಲ? ನಿಮಗ್ ಹುಟ್ಟಿರೋ ಒಬ್ನೇ ಮಗ ಈ ಮನೆಗೆ ವಾರಸ್ದಾರ ಆಗ್ತಾನೆ. ಬಿಟ್ಟುಗೆ ಅಲ್ವಾ ಈ ಆಸ್ತಿ ಎಲ್ಲ ಸೇರೋದು? ಹೀಗಿರುವಾಗ ಅಧಿಕಾರಕ್ಕೋಸ್ಕರ ಆಸ್ತಿಗೋಸ್ಕರ ಈ ಮನಸ್ತಾಪ ಎಲ್ಲ ಯಾಕೆ ಚಿಕ್ಕಪ್ಪ? ಇವಾಗ್ಲಾದ್ರೂ ನಿಮಗ್ ಭಾರ ಆಗ್ತಿದೆ ಅಂತ ಹೇಳಿ ನಿಮ್ ಭುಜದಲ್ಲಿರೋ ಭಾರನ ತೆಗೆದು ದೊಡ್ಡಪ್ಪಂಗೆ ಕೊಟ್ಬಿಡಿ. ದೊಡ್ಡಪ್ಪ ನಿಮ್ಮಿಂದ ಏನೇನೋ ಕೇಳ್ತಾ ಇಲ್ಲ. ಇದು ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಆದ್ರೆ ಯಾವತ್ತೂ ಕೂಡ ಅಧಿಕಾರ ಅವ್ರ ಹತ್ರನೇ ಇರ್ಲಿ ಅಂತ ದೊಡ್ಡಪ್ಪ ಅನ್ಕೊಂಡಿಲ್ಲ. ಆದ್ರೆ ದೊಡ್ಡಪ್ಪಂಗೆ ಕೊಡ್ಬೇಕಾಗಿರೋ ಗೌರವ ನಾವು ಕೊಡ್ಬೇಕಲ್ವಾ ಚಿಕ್ಕಪ್ಪ? ಅವ್ರ ಗೌರವನ ಅವ್ರಿಗೆ ಕೊಟ್ಬಿಡೋಣ ಚಿಕ್ಕಪ್ಪ. ಏನಮ್ಮ ಆದ್ಯಾ, ನಮ್ಮ ಯಜಮಾನ್ರ ಹತ್ರ ಏನ್ ಹೇಳ್ತಿದ್ಯಾ? ನಮ್ಮನೆಯವರು ನನ್ ಮಾತು ಕೇಳಿ ನಾನ್ ಹೇಳ್ದಾಗ ನಡ್ಕೊಂಡ್ರೆ ನಿನಗೇನ್ ಪ್ರಾಬ್ಲಮ್ಮು? ಆದ್ರೂ ಚಾರು ಬಗ್ಗೆ ನಾವೇನೋ ಮುಚ್ಚಿಟ್ಟಿರೋ ಹಾಗೆ ಮಾತಾಡ್ತಿದ್ಯಾ? ನಮಗೂ ಕೂಡ ಇವತ್ತೇ ಗೊತ್ತಾಗಿದ್ದಲ್ವಾ ಅವಳು ಕುರುಡಿ ಅಲ್ಲ ಅಂತ. ಇವಾಗ ಸಮಸ್ಯೆ ಅದೆಲ್ಲ ಚಿಕ್ಕಿ. ಚಾರು ಹೇಳಿದಕ್ಕೆ ನೀವ ಅಧಿಕಾರನ ಇಸ್ಕೊಂಡ್ರಿ. ಇವಾಗ ಅವಳೇ ಇಲ್ಲ, ಅದಕ್ಕೆ ಆ ಅಧಿಕಾರನ ಗೌರವನ ವಾಪಸ್ ದೊಡ್ಡಪ್ಪಂಗ್ ಕೊಟ್ಬಿಡಿ ಅಂತ.